ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಕೋನಕುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ರಥೋತ್ಸವ ದಿನ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆದವು. ಭಕ್ತರು ಪೂಜೆಯನ್ನು ಸಲ್ಲಿಸುವಲ್ಲಿ ನಿಮಗ್ನರಾಗಿದ್ದರು. ಒಂದು ಕಡೆ ನೆತ್ತಿಯನ್ನು ಬಿಸಿಲು ಸುಡುತ್ತಿದ್ದರೆ ಯಾವುದೂ ಲೆಕ್ಕಿಸದೆ ಗೋವಿಂದ ನಾಮಸ್ಮರಣೆಯೊಂದಿಗೆ ತೇರನ್ನು ಎಳೆಯಲು ಪ್ರಾರಂಭಿಸಿದರು. ವಿಪ್ರ ಬಾಂಧವರು ದೇವಸ್ಥಾನದಿಂದ ದೇವರನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬಂದು ರಥದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಸಂಪ್ರದಾಯದಂತೆ ಮುಜರಾಯಿ ಇಲಾಖೆಯ ಮುಂಗಾನಹಳ್ಳಿ ಉಪ ತಹಸೀಲ್ದಾರ್ ಮೋಹನ್ ಬಾಬು, ಆರ್.ಐ. ಕೊಟ್ರೇಶ್ ಮತ್ತು ಗ್ರಾಮ ಲೆಕ್ಕಿಗರ ಹಾಜರಾತಿಯಲ್ಲಿ ಭಕ್ತಾದಿಗಳು ಸೇರಿ ರಥ ಎಳೆಯುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ರಥ ಎಳೆಯುವಾಗ ಬಾಳೆಹಣ್ಣನ್ನು ಮತ್ತು ದವನವನ್ನು ತೇರಿಗೆ ಎಸೆಯುವ ಮೂಲಕ ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸಿಕೊಂಡರು. ರಥ ಸುಂದರವಾಗಿ ಕಾಣಲು ಬೋಡಂಪಲ್ಲಿ ಗ್ರಾಮದ ಲೇಟ್ ಪೆದ್ದನಾರಾಯಣಪ್ಪ ಪಾರ್ವತಮ್ಮ ಮಕ್ಕಳಾದ ಬಾಲಕೃಷ್ಣ, ವೆಂಕಟಲಕ್ಷ್ಮಿ, ಧನಂಜಯ್ ಯಾದವ್, ಯಶವಂತ್ ಯಾದವ್, ಪಾವನಿ, ಶ್ಯಾಮಲಮ್ಮ, ಶಿವಣ್ಣರವರು ವಿವಿಧ ಪುಷ್ಪಗಳಿಂದ ಸಿಂಗರಿಸಿದ್ದರು. ರಥ ಚಲಿಸುವಾಗ ಕೋಲನ್ನು ಹಾಕುವ ಸಂಪ್ರದಾಯ ಚಂದ್ರಾಯನಹಳ್ಳಿ ಬೋವಿ ಸಮುದಾಯದವರಿಂದ ಸಿ.ಕೆ. ವೆಂಕಟರಮಣ ಕುಟುಂಬದವರು, ಕದಿರಂಪಲ್ಲಿ ಕುಟುಂಬದವರು, ಬ್ಯಾಟ್ರಾಯಪ್ಪಗಾರಿ ಕುಟುಂಬದವರು, ಕೋನಪ್ಪಾಳ್ ಕುಟುಂಬದವರು, ಮುನ್ರಾಮಣ್ಣ ಕುಟುಂಬದವರು ಸೇರಿದಂತೆ ಸಿ.ಆರ್. ಮಂಜುನಾಥ್, ಉದಯಕುಮಾರ್, ಶಿವಣ್ಣ, ಸಿ.ವಿ., ಸಿ.ಆರ್. ಆಂಜಿ, ಮೋಹನ, ಕೋನಪ್ಪ, ವೆಂಕಟರಮಣಪ್ಪ, ಬಾಬು, ಸಿ.ಎಂ., ಸಿ.ಕೆ. ಶ್ರೀನಿವಾಸ್, ಸಿ.ಆರ್. ಶ್ರೀನಿವಾಸ್, ಸಿ.ಎಂ. ಮುರಳಿ, ಸಿ.ಆರ್. ಶ್ರೀನಾಥ್, ಸಿ.ವಿ. ಚಂದ್ರಪ್ಪ ಉಪಸ್ಥಿತರಿದ್ದರು. ಬೆಂಗಳೂರು ಕೇಸರ್ಲ ರಾಮಶೆಟ್ಟಿರವರ ಕುಟುಂಬದ ಸಂದೀಪ್ ರವರು ಆರ್ಯ ವೈಶ್ಯರಿಗೆ ಭೋಜನ ವ್ಯವಸ್ಥೆ ಮಾಡಿದ್ದರು. ಮುಂಗಾನಹಳ್ಳಿ ಸುರೇಂದ್ರ ಬಾಬು ಸೇರಿದಂತೆ ಆರ್ಯ ವೈಶ್ಯ ಬಾಂಧವರು ಹಾಜರಿದ್ದರು. ಭಕ್ತಾದಿಗಳಿಗೆ ದೇವಸ್ಥಾನದಲ್ಲಿ ಪ್ರಸಾದ ಮತ್ತು ದಣಿವಾರಿಸಲು ಪಾನಕ, ಮಜ್ಜಿಗೆ ನೀಡುತ್ತಿರುವ ದೃಶ್ಯ ಕಂಡುಬಂತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಭಟ್ರಳ್ಳಿ ಪೊಲೀಸ್ ಠಾಣೆಯಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು.